ಪಂಬನ್ ದ್ವೀಪದ ತುದಿಯಲ್ಲಿರುವ ಧನುಷ್ಕೋಡಿ ರಾಮೇಶ್ವರಂನ ವಿಶಿಷ್ಟ ಆಕರ್ಷಣೆಗಳಲ್ಲಿ ಒಂದು. ಇದು ರಾಮೇಶ್ವರದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಧನುಷ್ಕೋಡಿ ಪದದ ಅರ್ಥ ಬಿಲ್ಲಿನ ತುದಿ. ಧನುಷ್ಕೋಡಿಯಲ್ಲಿ ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರ ಸಮುದ್ರಗಳು ಭೇಟಿಯಾಗುತ್ತದೆ. ರಾಮಾಯಣದ ಪ್ರಕಾರ ರಾವಣನ ಸೆರೆಯಲ್ಲಿದ್ದ ಸೀತಾದೇವಿಯನ್ನು ರಕ್ಷಿಸಲು ಪ್ರಭು ಶ್ರೀರಾಮ, ಲಕ್ಷ್ಮಣ ಮತ್ತು ವಾನರ ಸೈನ್ಯವು ಲಂಕೆಗೆ ಸೇತುವೆಯನ್ನು ನಿರ್ಮಿಸಿದ ಸ್ಥಳವಾಗಿದೆ. ಇಂತಹ ಧಾರ್ಮಿಕವಾದ ವಿಶ್ವದ ಅತ್ಯಂತ ಚಿಕ್ಕ ಪಟ್ಟಣಗಳಲ್ಲಿ ಒಂದಾದ ಧನುಷ್ಕೋಡಿ ಭೂತಪಟ್ಟಣ ಎಂದು ಕರೆಯಲು ಕಾರಣವೇನು? 1964ರಲ್ಲಿ ಜನಪ್ರಿಯ ಯಾತ್ರಾ ಸ್ಥಳವಾಗಿದ್ದ ಧನುಷ್ಕೋಡಿ ಪಟ್ಟಣಕ್ಕೆ ಚಂಡಮಾರುತ ಅಪ್ಪಳಿಸಿತು. ಪಂಬನ್ ಸೇತುವೆಯಿಂದ ಧನುಷ್ಕೋಡಿ ರೈಲ್ವೆ ಮಾರ್ಗದಲ್ಲಿ ಚಲಿಸುತ್ತಿದ್ದ 100ಕ್ಕೂ ಹೆಚ್ಚು ಪ್ರಯಾಣಿಕರಿದ್ದ ಪ್ಯಾಸೆಂಜರ್ ರೈಲಿಗೆ ಕೂಡ ಚಂಡಮಾರುತ ಡಿಕ್ಕಿ ಹೊಡೆದ ಪರಿಣಾಮ ರೈಲಿನಲ್ಲಿದ್ದವರೆಲ್ಲರೂ ಸಾವನ್ನಪ್ಪಿದರು. ಈ ಚಂಡಮಾರುತದಲ್ಲಿ ಒಟ್ಟು 1800ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದರು. ಈ ಚಂಡಮಾರುತದಿಂದ ಇಡೀ ಧನುಷ್ಕೋಡಿ ನಾಶವಾಯಿತು. ಈ ನೈಸರ್ಗಿಕ ವಿಕೋಪದ ನಂತರ ಮದ್ರಾಸ್ ಸರ್ಕಾರವು ಈ ಪಟ್ಟಣವನ್ನು ವಾಸಿಸಲು ಯೋಗ್ಯವಲ್ಲ ಎಂದು ಘೋಷಿಸಿತು. ಆದ್ದರಿಂದ ಈ ಪಟ್ಟಣವನ್ನು ಭೂತಪಟ್ಟಣವೆಂದು ಘೋಷಿಸಲಾಯಿತು. ಆದರೆ ಈಗ ಧನುಷ್ಕೋಡಿ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಇಲ್ಲಿಯ ರಾಮಸೇತುವೆ, ಹಳೆಯ ರೈಲ್ವೆ ಸ್ಟೇಷನ್, ಕೆಲವು ಕಟ್ಟಡಗಳ ಅವಶೇಷಗಳು, ಹಳೆಯ ದೇವಾಲಯಗಳು, ರಾಮನ ಪೌರಾಣಿಕ ಕಥೆಯನ್ನು ಸಾರುವ ಕೋದಂಡರಾಮಸ್ವಾಮಿ ದೇವಸ್ಥಾನ, ಪಕ್ಷಿ ಪ್ರಿಯರಿಗೆ ಇಲ್ಲಿ ಹಲವು ಮೈಗ್ರೇಟರಿ ಪಕ್ಷಿಯನ್ನು ಕಾಣಬಹುದು. ಧನುಷ್ಕೋಡಿ ಹತ್ತಿರದಲ್ಲಿರುವ ಇನ್ನೊಂದು ಟೂರಿಸ್ಟ್ ಸ್ಪಾಟ್ ಮನ್ನಾರ್ ಸಮುದ್ರದ ರಾಷ್ಟ್ರೀಯ ಉದ್ಯಾನವನ. ಈ ಸಮುದ್ರದ ಜೀವಜಾಲದ ವೈವಿಧ್ಯತೆಯನ್ನು ಪ್ರದರ್ಶಿಸುತ್ತದೆ.